ಹಲೋ ಎವ್ರಿಬಡಿ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ವಿಕ್ಟರ್ಸ್ ಪ್ರಾಡಕ್ಟ್ ನಾಲೆಜ್ ಸೆಷನ್ ಅಲ್ಲಿ ಕೋರ್ ಆರಾಕ್ ವಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕೋರ್ ಆರಾಕ್ ವಿ ಒಂದು ಪ್ರೀಮಿಯಂ ಆಂಟಿ ಆಕ್ಸಿಡೆಂಟ್ ಡ್ರಿಂಕ್ ಫ್ರಮ್ ವಿಕ್ಟರ್ಸ್ ಲೈಫ್ ಸೈನ್ಸಸ್. ಸೊ ಇದು ಗ್ಲಾಸ್ ಬಾಟಲ್ ಅಲ್ಲಿ ಬರುತ್ತೆ. ಸೊ ಇನ್ ಒನ್ ಬಾಟಲ್ ನಿಮ್ಗೆ ಹೈಯೆಸ್ಟ್ ಆರಾಕ್ ವ್ಯಾಲ್ಯೂ ನಾವು ಕೊಡ್ತಾ ಇದ್ವಿ. ಸೊ ಇದರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ, ಅದ್ರದ್ದು ಏನ್ ಬೆನಿಫಿಟ್ಸ್ ಅಂತ ಇವತ್ತು ನಾನು ಹೇಳ್ತೀನಿ. ಸೊ ಇದರಲ್ಲಿ ಸೂಪರ್ ಎಕ್ಸಾಟಿಕ್ ಫ್ರೂಟ್ ಬ್ಲೆಂಡ್, ಅದರ ಜೊತೆ ಮಲ್ಟಿಬೆರಿ ಕನ್ಕಾಕ್ಷನ್ ಅಂಡ್ ಫೈಟೋ ಎಕ್ಸ್ಟ್ರಾಕ್ಟ್ಸ್ ಬ್ಲೆಂಡ್ ಇದೆ. ಸೊ ಇನ್ ದ ನ್ಯೂಟ್ರಿಷನ್ ಆಫ್ ಸೈನ್ಸ್ ನಾವು ಯಾವಾಗ್ಲೂ ಎಷ್ಟು ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಅಷ್ಟು ಒಳ್ಳೆ ಬೆನಿಫಿಟ್ಸ್ ಅಂತ ಫೋಕಸ್ ಮಾಡ್ತೀವಿ. ಸೊ ಅದಕ್ಕೆ ಯಾವಾಗ್ಲೂ ವಿ ಆಡ್ ಲಾಟ್ ಆಫ್ ಇಂಗ್ರೀಡಿಯೆಂಟ್ಸ್ ಅಂಡ್ ಅದರದ್ದು ಸಿನರ್ಜಿಸ್ಟಿಕ್ ಕೀ ಬೆನಿಫಿಟ್ಸ್ ಬಗ್ಗೆ ನಾವು ಮಾತಾಡೋದು. ಸೊ ಸೂಪರ್ ಎಕ್ಸಾಟಿಕ್ ಫ್ರೂಟ್ಸ್ ಇಂದ ನಮ್ಗೆ ಏನ್ ಸಿಗತ್ತೆ ಅಂತ ನೋಡೋಣ. ಸೊ ಸೂಪರ್ ಎಕ್ಸಾಟಿಕ್ ಫ್ರೂಟ್ಸ್ ಅಲ್ಲಿ ನ್ಯೂಟ್ರಿಯೆಂಟ್ ಡೆನ್ಸ್ ಇರುತ್ತೆ. ಸೊ ನ್ಯೂಟ್ರಿಯೆಂಟ್ ಡೆನ್ಸ್ ಆಗಿ ಇದ್ದಾಗ ಏನಾಗುತ್ತೆ, ನಮ್ ಬಾಡಿ ಯಾವಾಗ್ಲೂ ನ್ಯೂಟ್ರಿಯೆಂಟ್ ಡೆಫಿಷಿಯಂಟ್ ಝೋನ್ಗೆ ಹೋಗಲ್ಲ, ಯಾವಾಗ್ಲೂ ನ್ಯೂಟ್ರಿಯೆಂಟ್ ಸಫಿಷಿಯಂಟ್ ಆಗಿರುತ್ತೆ. ಮತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಫ್ರೂಟ್ಸ್ ಅಂದ್ರೆ ರಿಚೆಸ್ಟ್ ಸೋರ್ಸ್ ಆಫ್ ಫೈಬರ್ ಅಂತ, ರೈಟ್? ಸೊ ಸೂಪರ್ ಎಕ್ಸಾಟಿಕ್ ಫ್ರೂಟ್ಸ್ ಇಂದ ನಮ್ಗೆ ಒಳ್ಳೆ ಫೈಬರ್ ಸಿಗತ್ತೆ. ಸೊ ಎಷ್ಟು ಫೈಬರ್ ನಮ್ಗೆ ಸಿಗುತ್ತೋ ಅಷ್ಟು ಚೆನ್ನಾಗಿ ನಮ್ ಡೈಜೆಷನ್ ಆಗುತ್ತೆ. ಡೈಜೆಷನ್ ಚೆನ್ನಾಗಿದ್ರೆ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಈಗ ಡೈಜೆಷನ್ ಚೆನ್ನಾಗಿದೆ, ನಮ್ ಬಾಡಿ ನ್ಯೂಟ್ರಿಯೆಂಟ್ ಸಫಿಷಿಯಂಟ್ ಆಗಿದೆ, ಮತ್ತೆ ಗಟ್ ಹೆಲ್ತ್ ಚೆನ್ನಾಗಿದೆ ಅಂದ್ರೆ ಆಟೋಮ್ಯಾಟಿಕಲಿ ಇಮ್ಯುನಿಟಿ ಲೆವೆಲ್ಸ್ ಚೆನ್ನಾಗಿರುತ್ತೆ. ಸೊ ಸೂಪರ್ ಎಕ್ಸಾಟಿಕ್ ಫ್ರೂಟ್ಸ್ ಇಂದ ನಮಗೆ ಡೈಜೆಷನ್ ಬೆಟರ್ ಆಗುತ್ತೆ, ಮತ್ತೆ ಇಮ್ಯುನಿಟಿ ಲೆವೆಲ್ಸ್ ಚೆನ್ನಾಗಿರುತ್ತೆ. ಮಲ್ಟಿಬೆರಿ ಕನ್ಕಾಕ್ಷನ್. ಸೊ ಮಲ್ಟಿಬೆರಿ ಕನ್ಕಾಕ್ಷನ್ ಅಲ್ಲಿ ಇಂಪೋರ್ಟೆಡ್ ಬೆರೀಸ್, ಇಂಡಿಯನ್ ಬೆರೀಸ್ ಇದೆಲ್ಲ ಬ್ಲೆಂಡ್ ಮಾಡಿ ಒಂದು ಕನ್ಕಾಕ್ಷನ್ ನಾವು ಇದರಲ್ಲಿ ಹಾಕಿದ್ವಿ. ಸೊ ಬೆರೀಸ್ ಅಂದ್ರೆ ಏನು? ಸೊ ಬೆರೀಸ್ ಅಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸ್, ಆಂಥೋಸಯಾನಿನ್ಸ್, ಪ್ರೋ ಆಂಥೋಸಯಾನಿನ್ಸ್, ಪಾಲಿಫೆನಾಲ್ಸ್, ಫ್ಲಾವನಾಯ್ಡ್ಸ್ ಈ ತರ ಬಯೋ ಆಕ್ಟಿವ್ ಕಂಪೌಂಡ್ಸ್ ಇರುತ್ತೆ. ಸೊ ಇದೆಲ್ಲ ಏನು ಅಂತ ಎಲ್ಲರಿಗೂ ಅರ್ಥ ಆಗಲ್ಲ. ಸೊ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಬೆರೀಸ್ ಅಲ್ಲಿ ಇರೋ ಬಯೋ ಆಕ್ಟಿವ್ ಕಂಪೌಂಡ್ಸ್ ಇಂದ ನಮ್ ಬಾಡಿನ ಇದು ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಕಾಪಾಡುತ್ತೆ. ಸೊ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಏನು? ನಮ್ ಸೆಲ್ಸ್ ಗೆ ಏನೇನ್ ಡ್ಯಾಮೇಜ್ ಆಗುತ್ತೋ, ಈಗ ನಾವು ಪೊಲ್ಯೂಷನ್ ಗೆ ಎಕ್ಸ್ಪೋಸ್ ಆಗ್ತೀವಿ, ನಾವು ಜಂಕ್ ಫುಡ್ ತಿಂತೀವಿ, ಓಕೆ, ಮೇ ಬಿ ಏರೇಟೆಡ್ ಡ್ರಿಂಕ್ಸ್, ಆಲ್ಕೋಹಾಲ್, ಸ್ಮೋಕಿಂಗ್. ಸೊ ಇದರಿಂದೆಲ್ಲ ಏನಾಗುತ್ತೆ, ನಮ್ ಬಾಡಿ ಒಳಗಡೆ ಟಾಕ್ಸಿನ್ ಬಿಲ್ಡಪ್ ಆಗುತ್ತೆ. ಸೊ ಈ ಟಾಕ್ಸಿನ್ ಬಿಲ್ಡಪ್ ಆದಾಗ ನಮ್ ಬಾಡಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಲ್ಲಿ ಬರುತ್ತೆ, ಮತ್ತೆ ಕೆಲ ಅನ್ಸ್ಟೇಬಲ್ ಮಾಲಿಕ್ಯೂಲ್ಸ್ ನಮ್ ಬಾಡಿ ಒಳಗಡೆ ಫಾರ್ಮ್ ಆಗುತ್ತೆ. ಆ ಅನ್ಸ್ಟೇಬಲ್ ಮಾಲಿಕ್ಯೂಲ್ಸ್ ಬಂದು ನಮ್ ಸೆಲ್ಸ್ ನ ಡ್ಯಾಮೇಜ್ ಮಾಡೋದು. ಸೊ ಈ ಸೆಲ್ಸ್ ಡ್ಯಾಮೇಜ್ ಇಂದ ನಮ್ ಸೆಲ್ಸ್ ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಈ ಮಲ್ಟಿಬೆರಿ ಕನ್ಕಾಕ್ಷನ್ ಅಲ್ಲಿ ಇರೋ ಬಯೋ ಆಕ್ಟಿವ್ ಕಂಪೋನೆಂಟ್ಸ್ ನಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಮೇನ್ಲಿ ನಮ್ ಸೆಲ್ಸ್ ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ. ಸೊ ಸೆಲ್ಸ್ ಪ್ರೊಟೆಕ್ಟ್ ಆಯ್ತು ಅಂದ್ರೆ ಆರ್ಗನ್ ಫಂಕ್ಷನಿಂಗ್ ಬೆಟರ್ ಆಗುತ್ತೆ. ಈಗ ಎಲ್ಲಾ ಆರ್ಗನ್ಸ್ ನಮ್ ಬಾಡಿಯಲ್ಲಿ ಚೆನ್ನಾಗಿ ಫಂಕ್ಷನ್ ಆಗ್ತಾ ಇದೆ ಅಂದ್ರೆ ರಿಸ್ಕ್ ಆಫ್ ಕ್ರಾನಿಕ್ ಡಿಸೀಸಸ್ ನಾವು ಕಡಿಮೆ ಮಾಡಬಹುದು. ಎಸ್, ಸೊ ಸೂಪರ್ ಎಕ್ಸಾಟಿಕ್ ಫ್ರೂಟ್ಸ್ ನಾವು ಬೆನಿಫಿಟ್ಸ್ ನೋಡಿದ್ವಿ, ಮತ್ತೆ ಮಲ್ಟಿಬೆರಿ ಕನ್ಕಾಕ್ಷನ್ ಇಂದ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ನೋಡಿದ್ವಿ. ಈಗ ಒಂದು ಫೈಟೋ ಎಕ್ಸ್ಟ್ರಾಕ್ಟ್ ಬ್ಲೆಂಡ್ ನಾವು ಇದ್ರೊಳಗಡೆ ಆಗ್ತಾ ಇದ್ವಿ. ಸೊ ಫೈಟೋ ಎಕ್ಸ್ಟ್ರಾಕ್ಟ್ಸ್ ಅಂದ್ರೆ ಏನು? ಪ್ಲಾಂಟ್ ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡೋ ಕೆಲ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬೋದು. ಸೊ ಫೈಟೋ ಎಕ್ಸ್ಟ್ರಾಕ್ಟ್ಸ್ ಇಂದ ನಮ್ ಬಾಡಿಯಲ್ಲಿ ಎನರ್ಜಿ ಲೆವೆಲ್ಸ್, ಓಕೆ, ವೈಟಾಲಿಟಿ ಲೆವೆಲ್ಸ್, ಎಂಡ್ಯೂರೆನ್ಸ್ ಲೆವೆಲ್ಸ್ ಮತ್ತೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಅಶ್ವಗಂಧ ತರ ಫೈಟೋ ಎಕ್ಸ್ಟ್ರಾಕ್ಟ್ ಇದೆ. ಸೊ ಅಶ್ವಗಂಧನ ನಾವು ಒಂದು ಅಡಾಪ್ಟೋಜೆನ್ ಅಂತ ಹೇಳ್ತೀವಿ. ಸೊ ಅಡಾಪ್ಟೋಜೆನ್ ಅಂದ್ರೆ ನಿಮ್ ಸ್ಟ್ರೆಸ್ ಅಂಡ್ ಆನ್ಸೈಟಿ ಲೆವೆಲ್ಸ್ ಕಡಿಮೆ ಮಾಡೋಕ್ಕೋಸ್ಕರ. ಸೊ ಕೋರ್ ಆರಾಕ್ ವಿ ಬರೀ ಇಮ್ಯುನಿಟಿ ಲೆವೆಲ್ಸ್, ಡೈಜೆಷನ್ ಇದೆಲ್ಲ ಮ್ಯಾನೇಜ್ ಮಾಡಕ್ಕೋಸ್ಕರ ಇಲ್ಲ, ಬಟ್ ನಮ್ ಆನ್ಸೈಟಿ, ಸ್ಟ್ರೆಸ್ ಲೆವೆಲ್ಸ್ ಮ್ಯಾನೇಜ್ ಮಾಡಿ ಕಾಮ್ ಅಂಡ್ ರಿಲ್ಯಾಕ್ಸ್ ಮಾಡಕ್ಕೆ ಕೂಡ ನಾವು ಇದು ಯೂಸ್ ಮಾಡಬಹುದು. ಸೊ ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ಸ್ ವಿತ್ ಕೋರ್ ಆರಾಕ್ ವಿ ಫ್ರಮ್ ವಿಕ್ಟರ್ಸ್ ಲೈಫ್ ಸೈನ್ಸಸ್.